ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನೋಡ್ರಿ, ಇದು ಕೊಟ್ಟಿಯೂರುದು ಪಾರ್ಟ್ 2 ಲಾಗ್ ಆಗಿರ್ತೈತ್ರಿ. ಕೇರಳ ರಾಜ್ಯದಲ್ಲಿ ಇರ್ತಕ್ಕಂಥ ಕೊಟ್ಟಿಯೂರು ದೇವಸ್ಥಾನ ಯಾಕೆ ಫೇಮಸ್ಸು ಅಂತಂದ್ರೆ, ಇದು ಶಿವನಿಗೆ ಅರ್ಪಿತವಾದಂಥ ಒಂದು ಹಳೆಯ ಕಾಲದ ದೇವಸ್ಥಾನ. ಯಾಕಂತಂದ್ರೆ ಇಲ್ಲಿ ಶಿವನೇ ಸ್ವತಃ ಸ್ವಯಂಭೂ ರೂಪದಲ್ಲಿ ನೆಲೆಸಿದ್ದಾನೆ ಅಂತ ನಂಬುತ್ತಾರ್ರಿ. ಇದರದ ಹಿಸ್ಟ್ರಿಯನ್ನ ನಾನು ಹಂಗೆ ಹೇಳ್ತಾ ಹೋಗ್ತೀನಿ. ನಿಮಗೆ ತುಂಬಾ ಇಂಟ್ರೆಸ್ಟಿಂಗ್ ಹಿಸ್ಟ್ರಿ ಇದೆ ಈ ದೇವಸ್ಥಾನದ್ದು. ಅದಕ್ಕಿಂತ ಮುಂಚೆ ನಾವು ಈ ಕೊಟ್ಟಿಯೂರಿಗೆ ಯಾವ ರೀತಿ ತಲುಪಬಹುದು ಅಂತ ಹೇಳ್ತೀನಿ ನೋಡ್ರಿ. ಮಂಗಳೂರಿಂದ ಹೋಗೋರು, ಮಂಗಳೂರಿಂದ ಸುಮಾರು ಇದು 170 ಕಿಲೋಮೀಟರ್ ಆಕೈತಿ ನೋಡ್ರಿ. ವಾಯಾ ಕಾಸರಗೋಡು, ಕಣ್ಣೂರು ಬರ್ಬೋದು ನೀವು. 4 ಗಂಟೆ ಟೈಮ್ ತಗೋತೈತಿ. ಮತ್ತು ಬೆಂಗಳೂರಿಂದ ಬರೋರಿಗೆ ಸುಮಾರು 300 ಕಿಲೋಮೀಟರ್ ಆಕೈತ್ರಿ. 290 ಇಂದ 300 ಕಿಲೋಮೀಟರ್ ಆಕೈತ್ರಿ. 6 ರಿಂದ 7 ಗಂಟೆ ಟೈಮ್ ತಗೋತೈತಿ. ನೀವು ವಾಯಾ ಬಸ್ಸು, ಟ್ರೈನು ಹಂಗಾದ್ರೂ ಬರ್ಬೋದು. ಫ್ಲೈಟ್ ಇಂದನೂ ಕೂಡ ಬರ್ಬೋದು ಅಪ್ ಟು ಕಣ್ಣೂರು ತನಕ. ನೀವು ವಾಯಾ ಫ್ಲೈಟ್ ಬರ್ತೀವಿ ಅಂತಂದ್ರೆ. ಮತ್ತೆ ಬೆಂಗಳೂರಿಂದ ನೀವು ವಾಯಾ ಮೈಸೂರು ಬರ್ಬೋದು ನೋಡ್ರಿ. ಮೈಸೂರು, ಗುಂಡ್ಲುಪೇಟೆ, ಸುಲ್ತಾನ್ ಬೇತ್ರಿ ಮತ್ತೆ ಕಲ್ಪೇಟ ಈ ರೀತಿ ಬರ್ಬೋದು ನೋಡ್ರಿ ಬೆಂಗಳೂರಿಂದ ಬರೋರು. ಬೆಂಗಳೂರಿಂದ ಬರೋರಿಗೆ ಸುಮಾರು 6 ರಿಂದ 7 ಗಂಟೆ ಆಕೈತಿ ನೋಡ್ರಿ. ಮತ್ತು ಈ ಕಡೆ ಕೊಜ್ಜಿಕೋಡ್, ಈ ಕಡೆ ಮಂಗಳೂರು ರೂಟಿಂದ ಹೋಗೋರಿಗೂ ಅಥವಾ ಈ ಕಡೆ ಕೊಜ್ಜಿಕೋಡ್ ರೂಟಿಂದ ಹೋಗ್ತೀವಿ ಅಂತಂದ್ರೆ, ಸಪೋಸ್ ನಾವೀಗ ಈ ಕಡೆ ಕ್ಯಾಲಿಕಟ್ ಡಿಸ್ಟಿಕ್ ಅಲ್ಲಿ ಇರೋದು, ಅಲ್ಲಿಂದ ಇದು ಸುಮಾರು 100 ಕಿಲೋಮೀಟರ್ ಆಕೈತ್ರಿ. 3 ಅವರ್ ಜರ್ನಿ. ಕಣ್ಣೂರಿಂದ ಹೋಗ್ಬಿಟ್ಟು ನಾವು ಹೋಗ್ಬೋದು ನೋಡ್ರಿ. ಇದು ಯಾಕೆ ಫೇಮಸ್ ಅನ್ನೋದನ್ನ ನೆಕ್ಸ್ಟ್ ಲಾಗ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ.